ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಿಮ್ಮಲ್ಲಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬಹಳ ಕಷ್ಟಪಡೋರು ಇರ್ತೀರಾ. ಎಷ್ಟೋ ದಿನಗಳಿಂದ, ಎಷ್ಟೋ ತಿಂಗಳಿಂದ ಅಥವಾ ಎಷ್ಟೋ ವರ್ಷಗಳಿಂದ ಇಂಗ್ಲೀಷನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ. ಆದರೂ ನಿಮಗೆ ಸ್ಪಷ್ಟವಾಗಿ ಇಂಗ್ಲೀಷ್ ಮಾತಾಡ್ಲಿಕ್ಕೆ ಬರಲ್ಲ. ಕಾರಣ ಏನಿರ್ಬೋದು ಅಂತ ನೀವು ಅನ್ಕೊಂಡಿದ್ದೀರಾ? ನೀವು ಕಲಿಯೋ ವಿಧಾನ ಸರಿ ಇಲ್ವಾ, ಅಥವಾ ನಿಮಗೆ ಸಿಗ್ತಾ ಇರೋ ಸೋರ್ಸ್ ಸರಿ ಇಲ್ವಾ, ನೀವು ಯಾವ ವಿಡಿಯೋಸ್ ನೋಡ್ತಾ ಇದ್ದೀರಿ ಅವರೇ ನಿಮಗೆ ಕರೆಕ್ಟಾಗಿ ಹೇಳ್ಕೊಡ್ತಾ ಇಲ್ವಾ, ಅಥವಾ ಯಾವ ಪುಸ್ತಕ ಓದ್ತಾ ಇದ್ದೀರಿ ಅದು ಸರಿಯಾಗಿಲ್ವಾ, ನಿಮಗೆ ಏನು ಸಮಸ್ಯೆ ಅನ್ನೋದು ಯಾವತ್ತಾದ್ರೂ ನೀವು ನೋಡಿದ್ದೀರಾ? ಬೇಸಿಕ್ಲಿ ಸಮಸ್ಯೆ ಆಗೋದು ಯಾವಾಗ ಅಂತ ಹೇಳಿದ್ರೆ ಕನ್ಫ್ಯೂಷನ್ ಅಂತ ಬಂದಾಗ, ಗೊಂದಲ, ನಾವೇ ಕನ್ಫ್ಯೂಸ್ ಮಾಡ್ಕೋತೀವಿ. ಎಲ್ಲ ಸರಿಯಾಗಿ ಇರುತ್ತೆ, ನಿಮಗೆ ಹೇಳ್ಕೊಡೋ ಟೀಚರು, ನೀವು ನೋಡೋ ವಿಡಿಯೋಸು, ನೀವು ಓದೋ ಪುಸ್ತಕಗಳು ಎಲ್ಲ ಸರಿಯಾಗಿರುತ್ತೆ. ಆದರೆ ನಾವು ಅದನ್ನು ಯಾವ ಥರ ತಿಳ್ಕೊತೀವಿ, ಅದನ್ನು ಯಾವ ಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕನ್ಫ್ಯೂಸ್ ಆಗುತ್ತೆ ನನಗೆ ಅಂತ ಬಹಳ ಜನ ಹೇಳ್ತಾರೆ. ಕನ್ಫ್ಯೂಷನ್, ವಾಟ್ ಯು ಮೀನ್ ಬೈ ಕನ್ಫ್ಯೂಷನ್? ಕನ್ಫ್ಯೂಷನ್ ಅಂದರೆ ಏನು? ಎರಡನ್ನೂ ಕಂಪೇರ್ ಮಾಡಿದಾಗ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ? ಒಂದೇ ಥರ ಇದ್ದರೆ ಓಕೆ, ಸ್ವಲ್ಪ ವ್ಯತ್ಯಾಸ ಇದ್ದರೆ ಕನ್ಫ್ಯೂಷನ್ ಆಗುತ್ತೆ. ಆದರೆ ಟೋಟಲಿ ಡಿಫ್ರೆಂಟ್ ಆಗಿದ್ದರೆ ಕನ್ಫ್ಯೂಷನ್ ಯಾಕಾಗುತ್ತೆ? ಸೊ ಇದರ ಅರ್ಥ ಏನು? ನಮ್ಮ ಅಬ್ಸರ್ವೇಷನ್ ಕೊರತೆ ಇರ್ಬೋದಲ್ವಾ? ಇದನ್ನು ಯಾವತ್ತಾದ್ರೂ ನೀವು ಯೋಚನೆ ಮಾಡಿದ್ದೀರಾ? ಓಕೆ, ಸೊ ಇವತ್ತು ನಾನು ಸಿಂಪಲ್ ಸೆಂಟೆನ್ಸು, ಸ್ಟ್ರಕ್ಚರ್ಸು ಆ ಕಡೆ ಈ ಕಡೆ ಮಾಡಿ ಸ್ವಲ್ಪ ನಿಮಗೆ ತೋರಿಸ್ತೀನಿ. ಇದರಿಂದ ನಿಮಗೆ ಬಹಳ ಕನ್ಫ್ಯೂಸ್ ಆಗ್ಬೋದು. ಸೊ ಸಿಂಪಲ್ ಆಗಿ ಕನ್ಫ್ಯೂಸ್ ಮಾಡ್ಕೊಳ್ದಾನೆ ನಾವು ಸೆಂಟೆನ್ಸನ್ನು ಹೇಗೆ ಹೇಳೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರು ಸಾಕು, ನಿಮಗೆ ವಿಡಿಯೋ ಫ್ರೀಯಾಗಿ ಸಿಗುತ್ತೆ ಆ್ಯಂಡ್ ಫ್ರೀಯಾಗಿ ಇಂಗ್ಲೀಷನ್ನು ಕಲಿಬೋದು. ಆಲ್ರೈಟ್, ಸೊ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಯಾಕೆಂದರೆ ಸಿಂಪಲ್ ವಿಷಯನೇ. ನೀವು ಇಷ್ಟು ದಿನ ಕನ್ಫ್ಯೂಸ್ ಆಗ್ತಾ ಇತ್ತು, ನಿಮಗೆ ಕ್ಲಾರಿಟಿ ಸಿಗಬೇಕಂದ್ರೆ ಯು ಹ್ಯಾವ್ ಟು ವಾಚ್ ದಿಸ್ ವಿಡಿಯೋ ಕಂಪ್ಲೀಟ್ಲಿ. ರೈಟ್, ಓಕೆ. ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಎಂದಿನಂತೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ನಾನೇನು ಹೇಳಿದೆ ನಿಮಗೆ? ಕನ್ಫ್ಯೂಸಿಂಗ್, ಬಹಳ ಕನ್ಫ್ಯೂಷನ್ ಇದೆ. ಇಂಗ್ಲೀಷ್ ಕಲೀಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಏನಿದು ಶಾಲ್, ಶುಡ್, ವಿಲ್, ವುಡ್, ಮೇ, ಮೈಟ್, ಮಸ್ಟ್, ಕುಡ್ ಅಂತೆ, ಅದಂತೆ, ಇದಂತೆ, ಕುಡ್ ಹ್ಯಾವ್, ಶುಡ್ ಹ್ಯಾವ್, ವುಡ್ ಹ್ಯಾವ್, ಶುಡ್ ಹ್ಯಾವ್, ಕುಡ್ ಹ್ಯಾವ್, ಮೇ ಹ್ಯಾವ್, ಮೈಟ್ ಹ್ಯಾವ್, ಮಸ್ಟ್ ಹ್ಯಾವ್, ಏನಿದಿವೆಲ್ಲ? ಇವೆಲ್ಲನೂ ಸ್ವಾಮಿ ನೀವು ಕನ್ನಡದಲ್ಲಿ ಬಳಸುವಂಥದ್ದೇ. ಅದನ್ನು ಇಂಗ್ಲೀಷ್ ಅಂತ ಬಂದಾಗ ನಾವು ಅದನ್ನು ಜಾಸ್ತಿ ಸೀರಿಯಸ್ ಆಗಿ ತೊಗೊಳ್ಳೋದಿಲ್ಲ. ದಟ್ ಇಸ್ ದ ಮೈನ್ ಥಿಂಗ್. ಅದನ್ನು ಪ್ರಾಕ್ಟೀಸ್ ಮಾಡಲ್ಲ, ಪದೇ ಪದೇದನ್ನು ನಾವು ಯೂಸ್ ಮಾಡೋದಿಲ್ಲ. ನೀವು ಬೇರೆಯವರು ಹೇಳಿದಾಗಲೂ ಅದನ್ನು ಅಬ್ಸರ್ವ್ ಮಾಡಲ್ಲ. ಹಾಗಾಗಿ ಅದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಸಿಂಪಲ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಕನ್ಫ್ಯೂಸಿಂಗ್ ಶಾಲ್, ಶುಡ್. ಈಗ ಶಾಲನ್ನು ಕಾಮನ್ ಆಗಿ ನಾವು ಯೂಸ್ ಮಾಡೋದೇ ಇಲ್ಲ, ಎಕ್ಸೆಪ್ಟ್ ಒಂದು ಕಡೆ ಬಿಟ್ಟರೆ. ಓಕೆ, ಸೊ ಉದಾಹರಣೆಗೆ ಇಲ್ಲಿ ನೋಡಿ, ಫಸ್ಟ್ ನಾವು ಶಾಲ್ ತಗೊಳ್ಳೋಣ. ಓಕೆ, ಶಾಲ್ ಅಂದರೆ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಓಕೆ, ಶಾಲ್ ಐ ಕಾಲ್ ಯು ಲೇಟರ್? ನಾನು ಆಮೇಲೆ ನಿನಗೆ ಕಾಲ್ ಮಾಡಲಾ? ಶಾಲ್ ಐ ಹೆಲ್ಪ್ ಯು? ನಾನು ನಿಮಗೆ ಹೆಲ್ಪ್ ಮಾಡಲಾ? ಶಾಲ್ ಐ ಲಿಫ್ಟ್ ಇಟ್ ಫಾರ್ ಯು? ಸೊ ಅದನ್ನು ನಾನು ನಿಮಗೆ ಎತ್ಕೊಡ್ಲಾ? ಸೊ ಶಾಲ್ ಐ ಅಂತ ಕೇಳೋದು ನಾನು ಅದನ್ನು ಮಾಡಲಾ? ಸೊ ಈಗ ಶಾಲ್ ಐ ಓಪನ್ ದ ಡೋರ್? ನಾನು ಡೋರ್ ಓಪನ್ ಮಾಡಲಾ? ಶಾಲ್ ಐ ಕಾಲ್ ಹಿಮ್? ನಾನು ಅವನಿಗೀಗ ಕಾಲ್ ಮಾಡಲಾ ಅಥವಾ ಅವನ್ನ ಕರೀಲಾ ನಾನು? ಶಾಲ್ ಐ ಹೆಲ್ಪ್ ಯು? ನಾನು ನಿಮಗೆ ಹೆಲ್ಪ್ ಮಾಡಲಾ? ಶಾಲ್ ಐ ವೆಯ್ಟ್ ಹಿಯರ್? ನಾನು ಇಲ್ಲೇ ವೆಯ್ಟ್ ಮಾಡಲಾ? ಬರ್ತೀರಾ ನೀವು? ಸೊ ಶಾಲ್ ಐ ವೆಯ್ಟ್ ಹಿಯರ್? ವಿಲ್ ಯು ಕಮ್ ಲೇಟರ್? ಸೊ ಶಾಲ್ ಐ ಕಮ್ ಟುಮಾರೋ? ನಾನು ನಾಳೆ ಬರಲಾ? ಶಾಲ್ ಐ ಕುಕ್? ನಾನು ಅಡುಗೆ ಮಾಡಲಾ ಇವತ್ತು? ಶಾಲ್ ಐ ಕುಕ್ ಟುಡೇ? ಓಕೆ, ಸೊ ಶಾಲ್ನ ನಾವು ಎಲ್ಲಿ ಬಳಸ್ತೀವಿ? ಶಾಲ್ನ ಬೇರೆ ಕಡೆನೂ ಬಳಸ್ತೀವಿ. ಅದು ತುಂಬ ಇಟ್ಸ್ ಟೂ ಫಾರ್ಮಲ್, ಲೈಕ್ ಐ ಶಾಲ್ ಬಿ ದೇರ್, ಸಮಥಿಂಗ್ ಲೈಕ್ ದಟ್. ಸೊ ಐ ವಿಲ್ ಬಿ ದೇರ್ ಅಂತಲೇ ಯೂಸ್ ಮಾಡ್ತೀವಿ ಫಸ್ಟ್. ಐ ವಿಲ್ ಬಿ ದೇರ್ ಟುಮಾರೋ. ಐ ಶಾಲ್ ಬಿ ದೇರ್, ದಟ್ ಈಸ್ ಆಲ್ಸೋ ಓಕೆ, ಬಟ್ ದಟ್ಸ್ ಟೂ ಫಾರ್ಮಲ್. ಅಂದರೆ ತುಂಬ ಏನಂತೀವಿ ನಾವು, ಅಚ್ಚ ಕನ್ನಡದಲ್ಲಿ ಮಾತಾಡೋಗಿರುತ್ತೆ, ಅಚ್ಚ ಇಂಗ್ಲೀಷಲ್ಲಿ ಮಾತಾಡೋದಂಗೆ ಆಗುತ್ತೆ. ಸೊ ವಿಚ್ ಇಸ್ ನಾಟ್ ನೆಸೆಸರಿ. ಸ್ಪೋಕನ್ ಇಂಗ್ಲೀಷಿಗೆ ನಾವು ಆಡು ಭಾಷೆಯಲ್ಲಿ ಮಾತಾಡೋದನ್ನೇ ಮಾತಾಡಬೇಕು. ಓಕೆ, ಸೊ ಇಲ್ಲಿ ಎಲ್ಲ ಸೆಂಟೆನ್ಸಲ್ಲೂ ನಿಮಗೆ ಶಾಲ್ ಐ ಇದೆ. ಓಕೆ, ಸೊ ನಾನು ಒಂದು ಸ್ವಲ್ಪ ಬೇಕಾದರೆ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಜಸ್ಟ್ ನೋಡಿ, ಶಾಲ್ ಇದೆ ಅಲ್ವಾ? ಓಕೆ, ಇಲ್ಲಿ ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ಏನಿದೆ? ಸೇಮ್ ಸಿಚುವೇಶನ್ ಅಲ್ಲ, ಬೇರೆ ಇದು. ಶಾಲ್ ಐ ಓಪನ್ ದ ಡೋರ್? ಇಲ್ಲಿ ನಾನು ತೆಗೆಯಲ್ಲ, ನಾನು ಡೋರ್ ತೆಗಿಲ್ಲ.
ತೆಗೆಯಲೇ ಅಂತ ಇರೋದನ್ನು ನಾವು ಶಾರ್ಟ್ ಫಾರ್ಮಲ್ಲಿ ಏನು ಹೇಳ್ತೀವಿ ಆಡು ಭಾಷೆಯಲ್ಲಿ ಡೋರ್ ತೆಗಿಲಾ, ಡೋರ್ ತೆಗೀಲೆ. ಓಕೆ, ಇಲ್ಲೇನಿದೆ ನೋಡಿ, ಶಾಲ್ ಐ ಅಂತ ಇರೋದು ಇಲ್ಲಿ ಶುಡ್ ಐ ಅಂತಿದೆ. ಶುಡ್ ಐ ಅಂದರೆ ಏನು? ಶುಡ್ ಐ ಅಂದರೆ ಏನಿಲ್ಲ, ಇಲ್ಲಿ ಏನಿದೆ ನೋಡಿ, ಬೇಕಾ, ಬೇಕಾ, ನಾನು ಡೋರ್ ಓಪನ್ ಮಾಡಬೇಕಾ, ಶುಡ್ ಐ ಓಪನ್ ದ ಡೋರ್? ನಾನು ಡೋರ್ ಓಪನ್ ಮಾಡಲಾ, ಶಾಲ್ ಐ ಓಪನ್ ದ ಡೋರ್? ನಾನು ಡೋರ್ ಓಪನ್ ಮಾಡಬೇಕಾ, ಶುಡ್ ಐ ಓಪನ್ ದ ಡೋರ್? ಸೊ ದರ್ ಈಸ್ ಅ ಡಿಫರೆನ್ಸ್. ಕ್ಯಾನ್ ಯು ನೋಟಿಸ್ ದ ಡಿಫರೆನ್ಸ್? ನೀವು ಡಿಫರೆನ್ಸನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀರಾ? ಇಲ್ಲಿ ನೋಡಿ, ಶಾಲ್ ಐ ಕಾಲ್ ಹಿಮ್, ನಾನು ಅವನಿಗೆ ಕಾಲ್ ಮಾಡಲಾ, ಮಾಡಲಾ, ಮಾಡಲಾ. ಶುಡ್ ಐ ಕಾಲ್ ಹಿಮ್, ಡಬೇಕಾ, ಡಬೇಕಾ. ಏನು ಚೇಂಜ್ ಆಗಿದೆ? ಡಬೇಕಾ ಅಲ್ಲ, ಸಾರಿ, ಡಲಾ, ಡಬೇಕಾ. ಏನು ಚೇಂಜ್ ಆಗಿದೆ? ಇಲ್ಲಿ ಲಾ ಇದೆ, ಅಲ್ಲಿ ಬೇಕಾ ಇದೆ. ಈ ಬೇಕಾ ಅಂತ ಬಂದಾಗಲೇ ನಾವು ಶುಡ್ ಯೂಸ್ ಮಾಡ್ತೀವಿ, ಬೇಕಾ, ಬೇಕು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಶಾಲ್ ಐ ಹೆಲ್ಪ್ ಯು, ನಾನು ನಿನಗೆ ಹೆಲ್ಪ್ ಮಾಡಲಾ, ಶಾಲ್ ಐ ಹೆಲ್ಪ್ ಯು? ಇಲ್ಲೇನಿದೆ? ಶುಡ್ ಐ ಹೆಲ್ಪ್ ಯು, ನಾನು ನಿನಗೆ ಹೆಲ್ಪ್ ಮಾಡಬೇಕಾ? ಸೊ ಶುಡ್ ಐ ವೆಯ್ಟ್ ಹಿಯರ್, ನಾನು ಇಲ್ಲಿ ವೆಯ್ಟ್ ಮಾಡಬೇಕಾ? ಅದಿಲ್ಲಿ ಏನು ಹೇಳ್ತೀವಿ ನಾವು? ಶಾಲ್ ಐ ವೆಯ್ಟ್ ಹಿಯರ್, ನಾನು ಇಲ್ಲಿ ವೆಯ್ಟ್ ಮಾಡಲಾ? ಸೊ ನನಗೆ ಮಾಡಬೇಕಾ ಅಂತ ಕೇಳೋದನ್ನ ನಾವು ಶುಡ್ ಐ ಯೂಸ್ ಮಾಡ್ತೀವಿ. ಐ ಶುಡ್ ಅಲ್ಲ, ಮತ್ತೆ ಇನ್ನು ಕೆಲವರು ಐ ಶುಡ್ ಅಂತ ಯೂಸ್ ಮಾಡ್ತಾರೆ. ಅದು ಈ ಕಡೆ ಇದೆ, ನಾನು ತೋರಿಸ್ತೀನಿ ನಿಮಗೆ. ಶಾಲ್ ಐ ಕಮ್ ಟುಮಾರೋ, ನನಗೇನೋ ಕೆಲಸ ಇದೆ, ಶಾಲ್ ಐ ಕಮ್ ಟುಮಾರೋ? ಐ ಯು ಫ್ರೀ ಟುಮಾರೋ? ಶಾಲ್ ವಿ ಮೀಟ್ ಟುಮಾರೋ? ಶಾಲ್ ವಿ ಮೀಟ್ ಟುಮಾರೋ? ಶಾಲ್ ಐ ಕಮ್ ಟುಮಾರೋ? ನಾಳೆ ನಾನು ಬರಲಾ, ನಾಳೆ ನಾವು ಮೀಟ್ ಮಾಡೋಣ? ಸಿ, ಲಾ ಅಂತ ಯೂಸ್ ಮಾಡೋದು ಎಲ್ಲಿ ಅನ್ನೋದು ಹೇಳ್ತೀನಿ. ಲಾ ನಾನು ಅಂತ ಯೂಸ್ ಮಾಡಿದಾಗ, ಅದೇ ನಾವು ಅಂತ ತಗೊಂಡಾಗ, ನಾವು ಈಗ ಶಾಲ್ ಐ ಓಪನ್ ದ ವಿಂಡೋ, ಇಲ್ಲಿ ಐ ತೆಗೆದು ನೀವು ವಿ ಹಾಕ್ಕೊಳ್ಳಿ, ಶಾಲ್ ವಿ. ಶಾಲ್ ವಿ ಹಾಕೊಂಡಾಗ ಏನಾಗುತ್ತದೆ? ಶಾಲ್ ವಿ ಓಪನ್ ದ ವಿಂಡೋ, ನಾವಿಬ್ರು ಸೇರಿ ಕಿಟಕಿ ಓಪನ್ ಮಾಡೋಣ. ಶಾಲ್ ವಿ ಪ್ಲೇ ಸಮಥಿಂಗ್, ಇವಾಗ ಏನಾದರೂ ಆಟ ಆಡೋಣ. ಸೊ ಇದು ಸ್ವಲ್ಪ ಚೇಂಜ್ ಆದಂಗೆ ಅನ್ಸುತ್ತೆ ನಿಮಗೆ. ನಾನು ತೆಗಿಲ್ಲ, ಶಾಲ್ ಐ ಓಪನ್. ಶಾಲ್ ವಿ ಓಪನ್, ನಾವಿಬ್ರು ಸೇರಿ ತೆಗಿಯೋಣವಾ? ಓಕೆ, ಶಾಲ್ ವಿ ಡಿಫ್ರೆನ್ಸ್, ಅದನ್ನು ನಾನು ಆಮೇಲೆ ಹೇಳ್ಕೊಡ್ತೀನಿ. ಫಸ್ಟು ಇಲ್ಲಿ ಗೊತ್ತಾಯ್ತಲ್ವ ನಿಮಗೆ? ಶಾಲ್ ಐ ಕಮ್ ಟುಮಾರೋ, ನಾಳೆ ನಾನು ಬರಲಾ? ಶುಡ್ ಐ ಕಮ್ ಟುಮಾರೋ, ನಾಳೆ ನಾನು ಬರಬೇಕಾ? ಓಕೆ, ಇದೇ ಥರ ಇನ್ನೊಂದು ಶುಡ್ ಯೂಸ್ ಮಾಡಿ ಮತ್ತೆ ಇಲ್ಲಿದೆ ನೋಡಿ, ಐ ಶುಡ್ ಓಪನ್ ದ ಡೋರ್. ಸೇಮ್ ಸೆಂಟೆನ್ಸ್ ಥರನೇ ಅನಿಸುತ್ತೆ, ಬಟ್ ಇಲ್ಲಿ ನಿಮಗೆ ಆ ಕಡೆ ಈ ಕಡೆ ಸಬ್ಜೆಕ್ಟ್ ಮತ್ತು ಮಾಡಲ್ ವರ್ಬ್ ಅಂತ ಹೇಳ್ತೀವಿ. ಸಬ್ಜೆಕ್ಟ್ ಮತ್ತು ಮಾಡಲ್ ವರ್ಬ್ ಆ ಕಡೆ ಸ್ವಲ್ಪ ಚೇಂಜ್ ಆಗುತ್ತೆ. ಇಲ್ಲಿ ನೋಡಿ, ಶುಡ್ ಫಸ್ಟ್ ಬಂದರೆ, ಐ ಆಮೇಲೆ ಬಂದರೆ ಅದು ಪ್ರಶ್ನೆ. ಶುಡ್ ಐ ಓಪನ್ ದ ಡೋರ್, ನಾನು ಡೋರ್ ಓಪನ್ ಮಾಡಬೇಕಾ? ಶುಡ್ ಐ ಹೆಲ್ಪ್ ಯು, ನಾನು ನಿನಗೆ ಸಹಾಯ ಮಾಡಬೇಕಾ? ಶುಡ್ ಐ ವೆಯ್ಟ್ ಹಿಯರ್, ಶುಡ್ ಐ ವೆಯ್ಟ್ ಹಿಯರ್ ಬಿಕಾಸ್ ಐ ಡೋಂಟ್ ಹ್ಯಾವ್ ಮಚ್ ಟೈಮ್, ಐ ನೀಡ್ ಟು ಗೋ ನಾವ್. ಸೊ ಶುಡ್ ಐ ವೆಯ್ಟ್ ಹಿಯರ್, ಇಲ್ಲಿ ನಾನು ವೆಯ್ಟ್ ಮಾಡಬೇಕಾ? ಆದರೆ ಇಲ್ಲಿ ಪ್ರಶ್ನೆ ಅಲ್ಲ ಇದು. ಐ ಆಮೇಲೆ ಐ ಆದಮೇಲೆ ನಿಮಗೆ ಶುಡ್ ಬಂದರೆ ದಟ್ಸ್ ನಾಟ್ ಅ ಕ್ವೆಶ್ಚನ್, ದ್ಯಾಟ್ ಈಸ್ ಅ ಸ್ಟೇಟ್ಮೆಂಟ್, ದ್ಯಾಟ್ ಈಸ್ ಅ ಸಿಂಪಲ್ ಸೆಂಟೆನ್ಸ್. ಇದು ಸ್ಟಾರ್ಟ್ ಮಾಡಬೇಕಾದ್ರೆ ಐ ಶುಡ್ ಓಪನ್ ದ ಡೋರ್, ನಾನು ಡೋರ್ ತೆಗಿಬೇಕು. ನೀವು ಗಮನಿಸಿದ್ದೀರಾ, ಇಂಗ್ಲೀಷಲ್ಲಿ ಒಂದು ಪದನ ಆಚೆ ಈಚೆ ಹಾಕಿದ್ರೆ ಅದರ ಸೆಂಟೆನ್ಸ್ ಚೇಂಜ್ ಆಗುತ್ತೆ. ಕನ್ನಡದಲ್ಲಿ ಅದರ ಮೀನಿಂಗ್ ಚೇಂಜ್ ಆಗುತ್ತೆ. ಸೆಂಟೆನ್ಸ್ ಆಬ್ವಿಯಸ್ಲಿ ಚೇಂಜ್ ಆಗುತ್ತೆ, ಮೀನಿಂಗ್ ಚೇಂಜ್ ಆಗುತ್ತೆ. ಕನ್ನಡದಲ್ಲಿ ನಾವು ಕಾ ಅಂತ ಇರೋದನ್ನ ಕು ಮಾಡಿದ್ದೀವಿ ಅಷ್ಟೇ. ನಾನು ಬಾಗಿಲು ತೆಗೆಯಬೇಕು, ಇಲ್ಲಿ ಸೇಮ್, ನಾನು ಬಾಗಿಲು ತೆಗೆಯಬೇಕಾ. ಇಂಗ್ಲೀಷಲ್ಲಿ ಏನಾಗಿದೆ? ಏನು ಚೇಂಜ್ ಆಗಿಲ್ಲ, ಚೇಂಜ್ ಆಗಿರೋದೇನು ಸ್ಥಾನ ಚೇಂಜ್ ಆಗಿದೆ. ಇಲ್ಲಿ ಶುಡ್ ಆದಮೇಲೆ ಐ ಬಂದಿದೆ, ಇಲ್ಲಿ ಐ ಆದಮೇಲೆ ಶುಡ್ ಇದೆ. ಈ ಥರ ವಿಷಯಗಳು ಇಂಗ್ಲೀಷಲ್ಲಿ ಬಹಳ ಇದ್ದಾವೆ, ಇದನ್ನು ತುಂಬ ಜನ ಫಾಲೋ ಮಾಡೋದಿಲ್ಲ. ಓಕೆ, ಸೊ ಎಕ್ಸಾಂಪಲ್ಸ್ ನೋಡೋಣ. ಹಾಗೆ ಮೂರನ್ನು ಸೇರಿಸಿ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡಿ, ನೆಕ್ಸ್ಟು ಶಾಲ್ ಐ ಬೈ ದಿಸ್ ಶರ್ಟ್, ಈ ಶರ್ಟ್ನ ನಾನು ತಗೊಳ್ಳ. ಶುಡ್ ಐ ಬೈ ದಿಸ್ ಶರ್ಟ್, ಈ ಶರ್ಟ್ ನಾನು ತಗೋಬೇಕಾ? ಐ ಶುಡ್ ಬೈ ದಿಸ್ ಶರ್ಟ್, ಈ ಶರ್ಟ್ನ ನಾನು ತಗೋಬೇಕು. ಶಾಲ್ ಐ ಸೆಂಡ್ ದ ಮೆಸೇಜ್, ನಾನು ಮೆಸೇಜ್ ಕಳಿಸ್ಲಾ ನಿಮಗೆ? ಶುಡ್ ಐ ಸೆಂಡ್ ದ ಮೆಸೇಜ್, ನಾನು ಮೆಸೇಜ್ ಕಳಿಸ್ಬೇಕಾ? ಐ ಶುಡ್ ಸೆಂಡ್ ದ ಮೆಸೇಜ್, ನಾನು ಮೆಸೇಜ್ ಕಳಿಸ್ಬೇಕು. ಕನ್ನಡದಲ್ಲಿ ನೀವು ಇದನ್ನು ಲಾಸ್ಟಿಗೆ ಬರುವಂಥದ್ದು ನೋಡಿ, ಮಾಡ್ಲಾ, ತಗೊಳ್ಳ, ಕಳಿಸ್ಲಾ, ಕೂರ್ಲಾ, ಮುಚ್ಲಾ, ಮಾಡ್ಲಾ, ಲಾ ಲಾ ಲಾ. ಇಲ್ಲೇನಿದೆ?
ಬೇಕಾ 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 ಅಂದರೆ ಡು ಯು ವಾಂಟ್ ಅಲ್ಲ, ಆ ಬೇಕಾ, ಮಾಡಬೇಕಾ, ಹೋಗ್ಬೇಕಾ, ವೆಯ್ಟ್ ಮಾಡಬೇಕಾ, ತಗೋಬೇಕಾ, ಕೇಳಬೇಕಾ, ಕೊಡಬೇಕಾ. ಇಲ್ಲಿ ಬರಬೇಕು, ಮಾಡಬೇಕು, ತಗೋಬೇಕು, ಕಳಿಸ್ಬೇಕು, ಕೂರಬೇಕು, ಮುಚ್ಚಬೇಕು, ಮಾಡಬೇಕು. ಅರ್ಥ ಆಯ್ತಾ? ಇಷ್ಟೇ ಡಿಫರೆನ್ಸು. ಇದನ್ನೆಲ್ಲ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಸಿಂಪಲ್ ಆಗಿ ನಿಮ್ಮ ಇಂಗ್ಲೀಷು ಇಂಪ್ರೂವ್ ಆಗುತ್ತೆ. ಓಕೆ, ಒಂದಷ್ಟು ಎಕ್ಸಾಂಪಲ್ಸ್ ನೋಡೋಣ. ಶಾಲ್ ಐ ಸ್ಟಾರ್ಟ್ ನಾವ್? ಈಗ ನಾನು ಸ್ಟಾರ್ಟ್ ಮಾಡಲಾ? ಎಲ್ಲ ರೆಡಿ ಇದ್ದೀರಾ? ಶಾಲ್ ಐ ಸ್ಟಾರ್ಟ್ ದ ಕ್ಲಾಸ್? ಶಾಲ್ ಐ ಬ್ರಿಂಗ್ ಸಮ್ ವಾಟರ್? ಶಾಲ್ ಐ ಬ್ರಿಂಗ್ ಸಮ್ ವಾಟರ್? ಡು ಯು ನೀಡ್ ಸಮ್ ವಾಟರ್? ಶಾಲ್ ಐ ಬ್ರಿಂಗ್ ಸಮ್ ವಾಟರ್? ನಾನು ಸ್ವಲ್ಪ ನೀರು ತರಲ್ಲ, ನೀರೇನಾದ್ರು ಬೇಕಾ ನಿಮಗೆ? ಶಾಲ್ ಐ ಲೀವ್ ನಾವ್? ಈಗ ನಾನು ಹೋಗ್ಲಾ? ನನಗೆ ಟೈಮ್ ಆಯಿತು. ಶಾಲ್ ಐ ಲೀವ್ ನಾವ್? ನಾನು ಹೋಗ್ಲಾ? ಶಾಲ್ ಐ ಪೇ ದ ಬಿಲ್? ನಾನು ಬಿಲ್ ಪೇ ಮಾಡಲಾ? ಶಾಲ್ ಐ ಪೇ ದ ಬಿಲ್? ನಾನು ಬಿಲ್ ಪೇ ಮಾಡಲಾ? ಅದೇ ಶುಡ್ ಐ ಪೇ ದ ಬಿಲ್? ನಾನು ಬಿಲ್ ಪೇ ಮಾಡಬೇಕಾ? ಬಿಕಾಸ್ ನಾನೇನು ತಿಂದೇ ಇಲ್ಲ. ಶುಡ್ ಐ ಪೇ ದ ಬಿಲ್? ಐ ಡೋಂಟ್ ಥಿಂಕ್ ಐ ನೀಡ್ ಟು ಪೇ ದ ಬಿಲ್ ಬಿಕಾಸ್ ಐ ಹ್ಯಾವಂಟ್ ಈಟನ್ ಎನಿಥಿಂಗ್. ನಾನು ಏನೂ ತಿಂದಿಲ್ಲ. ವೈ ಶುಡ್ ಐ ಪೇ ದ ಬಿಲ್? ರೈಟ್. ಸೊ ನೋಡಿ, ಒಂದು ಸೆಂಟೆನ್ಸನ್ನು ಇನ್ನೊಂದು, ನೀವು ಫ್ಲೂಯೆನ್ಸಿ ಅನ್ನೋದು ಅಡ್ವಾನ್ಸ್ ಲೆವೆಲ್ಗೆ ಬಂದಾಗ ಫ್ಲೂಯೆನ್ಸಿ ಬೇಕಾಗುತ್ತೆ. ವಾಟ್ ಯು ಮೀನ್ ಬೈ ಫ್ಲೂಯೆನ್ಸಿ? ಫ್ಲೂಯೆನ್ಸಿ ಅಂದ್ರೆ ಏನು? ನಾವು ಒಂದು ಸಿಚುವೇಶನ್ನ ಎಕ್ಸ್ಟ್ರಾ ಸೆಂಟೆನ್ಸಸ್ ಸೇರಿಸಿ ಇಲ್ಲ ಸಲ್ಲದ ಸೆಂಟೆನ್ಸು ಅದಕ್ಕೆ ಕನೆಕ್ಟ್ ಮಾಡೋ ಥರ, ಆಸ್ ಐ ಟೋಲ್ಡ್ ಯು ನಾವು, ಶುಡ್ ಐ ಪೇ ದ ಬಿಲ್? ನಾನು ಬಿಲ್ ಪೇ ಮಾಡಬೇಕಾ? ಇದಕ್ಕೆ ನಾವು ಸಿಚುವೇಶನ್ ಕ್ರಿಯೇಟ್ ಮಾಡ್ಬೋದಲ್ವಾ? ಯಾವ ಸಿಚುವೇಶನಲ್ಲಿ ಈ ಥರ ಪ್ರಶ್ನೆ ಬರುತ್ತೆ? ನೀವು ಇನ್ನೊಬ್ಬರ ಹತ್ರ, ನಿಮ್ಮ ಫ್ರೆಂಡ್ ಹತ್ರ ನಾನು ಬಿಲ್ ಪೇ ಮಾಡಬೇಕಾ ಅನ್ನೋ ಪರಿಸ್ಥಿತಿ ಯಾವಾಗ ಬರುತ್ತೆ? ಒಂದು ನೆನಪಿಸ್ಕೊಳ್ಳಿ. ಅದಕ್ಕೆ ನಾವು ಎಕ್ಸ್ಟ್ರಾ ಸೆಂಟೆನ್ಸ್ ಹಾಕೋದಾದ್ರೆ ಕನ್ನಡದಲ್ಲೇ, ನಾನು ಬಿಲ್ ಕಟ್ಟಬೇಕಾ? ನಾನೇ ಕಟ್ಟಬೇಕು, ನಾನೇನೂ ತಿಂದೇ ಇಲ್ಲ, ನೀವೇ ಎಲ್ಲ ತಿಂದಿರೋದು. ನಾನೇನೂ ತಿಂದಿಲ್ಲ, ನಾನು ಜಸ್ಟ್ ನೀರು ಕುಡಿದೆ, ಒಂದು ಗ್ಲಾಸ್ ನೀರು ಕುಡಿದೆ, ನಾನು ಯಾಕೆ ಬಿಲ್ ಪೇ ಮಾಡಬೇಕು? ಯಾರಾದರೂ ನಿಮ್ಮ ಫ್ರೆಂಡ್ ಹೇಳ್ತಾರೆ, ಪೇ ದ ಬಿಲ್, ಪ್ಲೀಸ್ ಪೇ ದ ಬಿಲ್, ಐ ಡೋಂಟ್ ಹ್ಯಾವ್ ಮನಿ ಅಂತ ಅವ್ನು ಹೇಳಿದಾಗ ನಾನು ಯಾಕೆ ಪೇ ಮಾಡಬೇಕು? ಆವಾಗ ನೀವು ಅದಕ್ಕಿಂತ ಮುಂಚೆ ಕೇಳೋದು, ಶುಡ್ ಐ ಪೇ ದ ಬಿಲ್? ನಾನು ಬಿಲ್ ಪೇ ಮಾಡಬೇಕಾ? ವೈ ಶುಡ್ ಐ ಪೇ ದ ಬಿಲ್? ನಾನೇ ಬಿಲ್ ಪೇ ಮಾಡಬೇಕು? ಐ ಹ್ಯಾವಂಟ್ ಈಟನ್ ಎನಿಥಿಂಗ್, ನಾನೇನೂ ತಿಂದಿಲ್ಲ. ನಾನೇನು ತಿಂದಿಲ್ಲ, ರೈಟ್? ವೈ ಶುಡ್ ಐ ಪೇ ದ ಬಿಲ್? ಯು ಶುಡ್ ಪೇ ದ ಬಿಲ್. ನೀನು ಬಿಲ್ ಪೇ ಮಾಡಬೇಕು, ಅಥವಾ ಯು ಆಲ್ ಶುಡ್ ಪೇ ದ ಬಿಲ್. ಓಕೆ, ರೈಟ್. ಐ ಹ್ಯಾವಂಟ್ ಈಟನ್ ಎನಿಥಿಂಗ್, ವೈ ಶುಡ್ ಐ ಪೇ ದ ಬಿಲ್? ರೈಟ್. ಇಲ್ಲ, ನೀವೇನು ತಿಂದಿಲ್ಲ, ಆದರೂ ನೀವು ನಿಮ್ಮ ದಯಾಳು ಮನಸ್ಸಿನಿಂದ, ಧಾರಾಳತನದಿಂದ ನೀವು, ಓಕೆ, ಶುಡ್ ಐ ಪೇ ದ ಬಿಲ್? ನೀವೆಲ್ಲ ತಿಂದಿದ್ದೀರಾ? ಓಕೆ, ಸೊ ಶುಡ್ ಐ ಪೇ ದ ಬಿಲ್ ಆರ್ ವಿಲ್ ಯು ಪೇ ದ ಬಿಲ್? ಅವಾಗ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಹೇಳ್ತಾರೆ, ಓಕೆ, ಯು ಕ್ಯಾನ್ ಪೇ ದ ಬಿಲ್. ರೈಟ್, ಐ ವಿಲ್ ಪೇ ದ ಬಿಲ್. ಸೊ ಸಿಚುವೇಶನ್, ಒಂದು ಸೆಂಟೆನ್ಸನ್ನು ನೀವು ಸಿಚುವೇಶನ್ ಕ್ರಿಯೇಟ್ ಮಾಡಿಕೊಂಡು ಆ ಸಿಚುವೇಶನ್ಗೆ ನಿಮಗೆ ಸೆಂಟೆನ್ಸ್ಗಳು ಹೇಳೋಕ್ಕಾಗ್ತಾ ಇದೆಯಾ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಬೇಕು. ಐ ಮೀನ್, ಯು ಹ್ಯಾವ್ ಟು ಪ್ರಾಕ್ಟೀಸ್ ದ್ಯಾಟ್. ಆಗಲೇ ನೀವು ಫ್ಲೂಯೆಂಟಾಗಿ ಮಾತಾಡೋಕ್ಕಾಗೋದು. ಒಂದು ಸೆಂಟೆನ್ಸ್ಗೆ ಬೇರೆ ಏನು ಹೇಳೋಕ್ಕಾಗುತ್ತೆ ನೀವು? ಶಾಲ್ ಐ ಲೀವ್ ನಾವ್ ಅನ್ನೋದನ್ನು ಒಂದು ಬೇಸಿಕ್ ಸೆಂಟೆನ್ಸ್ ಇಟ್ಕೊಂಡು, ಶಾಲ್ ಐ ಲೀವ್ ನಾವ್? ಶಾಲ್ ಐ, ನಾನೀಗ ಹೊರಡಲ್ಲ, ಬಿಕಾಸ್ ಐ ನೀಡ್ ಟು ಗೋ, ಐ ಹ್ಯಾವ್ ಸಮ್ ಅದರ್ ವರ್ಕ್, ಐ ನೀಡ್ ಟು ಫಿನಿಶ್ ದಟ್ ವರ್ಕ್, ಇಟ್ಸ್ ವೆರಿ ಅರ್ಜೆಂಟ್. ಒಂದೊಂದು ನೀವಾಗೆ ಸೆಂಟೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಇಟ್ಸ್ ವೆರಿ ಅರ್ಜೆಂಟ್, ಐ ನೀಡ್ ಟು ಫಿನಿಶ್ ದಟ್ ವರ್ಕ್ ಬೈ 10 o'clock. ಇಟ್ಸ್ ಆಲ್ರೆಡಿ ಈಗಾಗಲೇ 7:15 ಆಗಿದೆ, ನನಗೆ ಅದು 10 ಗಂಟೆ ಒಳಗೆ ಮುಗಿಸ್ಬೇಕು. ಸೊ ನಾನು ಹೊರಡ್ಬೋದಾ ಅಥವಾ ನಾನು ಹೊರಡ್ಬೋದಾ ಅಂತ ಕೇಳಿದ್ರೆ, ಕ್ಯಾನ್ ಐ ಲೀವ್, ಮೇ ಐ ಲೀವ್ ಅಂತ ಕೇಳಬೇಕಾಗುತ್ತೆ. ಶಾಲ್ ಐ ಲೀವ್? ನಾನು ಹೊರಡ್ಲಾ? ನೀವು ಮ್ಯಾನೇಜ್ ಮಾಡ್ಬೋದಾ? ಕ್ಯಾನ್ ಯು ಮ್ಯಾನೇಜ್ ಎವ್ರಿಥಿಂಗ್ ಓವರ್ ಹಿಯರ್? ಶಾಲ್ ಐ ಲೀವ್? ಇಸ್ ದರ್ ಅ ಪ್ರಾಬ್ಲಮ್? ಎಲ್ಲದು ಆ ಸಿಚುವೇಶನಲ್ಲಿ ಏನೇನು ಸೆಂಟೆನ್ಸ್ ಮಾಡೋಕ್ಕಾಗುತ್ತೆ ಎಲ್ಲದನ್ನು ನೀವು ಕ್ರಿಯೇಟ್ ಮಾಡಬೇಕು. ನೀವು ಒಂದು ಸೆಂಟೆನ್ಸ್ ನೋಡಿದ ತಕ್ಷಣ, ದಟ್ಸ್ ಹೌ ಯು ಲರ್ನ್ ಎ ಲ್ಯಾಂಗ್ವೇಜ್. ಆಲ್ರೆಡಿ ನಿಮಗೆ ಗೊತ್ತಿರೋ ಸೆಂಟೆನ್ಸು, ಆಲ್ರೆಡಿ ನೀವು ಪ್ರಾಕ್ಟೀಸ್ ಮಾಡಿರೋ ಸೆಂಟೆನ್ಸು ಜೊತೆಗೆ ನೀವು, ಆ್ಯಕ್ಚುಲಿ ಇದೊಂದು ಬೇರೆನೇ ಕಾನ್ಸೆಪ್ಟ್. ಆ್ಯಕ್ಚುಲಿ ನಾನು ಇದನ್ನಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ, ಅರ್ಥ ಆಗ್ತಿದೆಯಲ್ಲ? ಸೊ ನಿಮಗೆ ಫ್ಲೂಯೆನ್ಸಿ ಕಂಟಿನ್ಯೂಸ್ ಆಗಿ ಮಾತಾಡಬೇಕು, ಫ್ಲೂಯೆನ್ಸಿ ಸ್ಟ್ರಕ್ ಆಗದಾಗ ಮಾತಾಡಬೇಕು ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಕನೆಕ್ಟ್ other clauses or connect other sentences or connect other phrases to whatever you see. ನೀವೇನು ನೋಡ್ತೀರಾ, ನಿಮಗೇನು ಒಂದು ಹೊಸ ಸೆಂಟೆನ್ಸ್ ಸಿಗುತ್ತೆ, ಆ ಸೆಂಟೆನ್ಸ್ಗೆ ನೀವು ಬೇರೆ ವಿಷಯಗಳನ್ನು ಕನೆಕ್ಟ್ ಮಾಡೋಕ್ಕೆ ಆಗುತ್ತಾ ಅಂತ ನೋಡಬೇಕು. ಆಸ್ ಐ ಟೋಲ್ಡ್ ಯು ಹಿಯರ್, ನಾನು ಹೋಗ್ಬೇಕೀಗ, ಒಂದೇ ಸೆಂಟೆನ್ಸ್, ಶಾಲ್ ಐ ಲೀವ್ ನಾವು? ಈಗ ಹೊರಡ್ಲಾ? ಅದಾದಮೇಲೆ ನೀವು ಏನೇನು ಸಿಚುವೇಶನ್ ಕ್ರಿಯೇಟ್ ಮಾಡ್ಬೋದು ಕನ್ನಡದಲ್ಲಿ ಫಸ್ಟ್ ಹೇಳಿ, ಅದಾದಮೇಲೆ ಅದನ್ನು ಇಂಗ್ಲೀಷಲ್ಲಿ ಹೇಳೋಕ್ಕಾಗುತ್ತೆ ಅಂತ ನೋಡಿ. ಓಕೆ, ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಓಕೆ, ಸೊ ಏನೇನು ಚೇಂಜಸ್ ಆಗಿದೆ ನೋಡಿ. ಇಲ್ಲಿ ನಾವು ಗ್ರಾಮ್ಯಾಟಿಕಲ್ ಆಗಿ ಹೇಳೋದಾದರೆ, ಶಾಲ್ ಐ ಆದಮೇಲೆ ವರ್ಬ್ ಯೂಸ್ ಮಾಡಬೇಕು, ಅವಾಗ ಶುಡ್ ಐ ಯೂಸ್ ಆದಮೇಲೆ ವರ್ಬ್ ಯೂಸ್ ಮಾಡ್ತೀವಿ. ಹಾಗೆ ಇಲ್ಲಿ ಐ ಶುಡ್ ಆದಮೇಲೆ ವರ್ಬ್ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ರೈಟ್? ದಟ್ಸ್ ಹೌ ಇಟ್ ವರ್ಕ್ಸ್. ಅಷ್ಟೇ, ಕನ್ಫ್ಯೂಷನ್ ಏನೂ ಇಲ್ಲ ಇದರಲ್ಲಿ. ನೀವು ಕರೆಕ್ಟಾಗಿ ಅಬ್ಸರ್ವೇಷನ್ ನಿಮ್ಮದು ಕರೆಕ್ಟಾಗಿದ್ದರೆ ಕನ್ಫ್ಯೂಷನ್ ಆಟೋಮೆಟಿಕ್ಕಾಗಿ ಕ್ಲಿಯರ್ ಆಗುತ್ತೆ. ಅಬ್ಸರ್ವೇಷನ್ ಆ್ಯಂಡ್ ಅಪ್ಲಿಕೇಶನ್, ರೈಟ್?
You have to use it. You have to read it often. ಓಕೆ, ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೂ ಆಗದಿದ್ರು ಒಂದು ಲೈಕನ್ನು ಕೊಟ್ಬಿಡಿ. ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಆ್ಯಂಡ್ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಕೋರ್ಸ್ ಜಾಯ್ನ್ ಆಗಬೇಕು ಅಂತಿದ್ದರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಸಂಪರ್ಕಿಸತಕ್ಕದ್ದು. So thanks again for watching this video. This is Anil Kumar signing off. See you in the next video. Keep watching my videos until my next video. Bye bye. Take care.